ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಯೆಶಾಯ 60ನೇ ಅಧ್ಯಾಯ 2ನೇ ವಚನ. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರೆ. ನಾವು ನೋಡ್ಬೇಕಾದ್ರೆ ಭೂಮಿಯಲ್ಲಿ ಕಾರ್ಗತ್ತಲನ್ನು ಆವರಿಸಿದೆ, ಜನಗಳನ್ನು ಮುಚ್ಚಿ ಹೋಗಿದೆ ಕತ್ತಲೆಂಬುದಾಗಿ ನಾವು ಭಯ ಪಡ್ತಿರ್ತೇವೆ. ಈ ದಿನದಲ್ಲಿ ಜನರು ಏನಾಗ್ಬೋದು, ನಾಳಿನ ದಿನದಲ್ಲಿ ಇದ್ದಂತ ಸಂತೋಷ ಅವ್ರ ಜೀವಿತದಲ್ಲಿ ಇರುವುದಿಲ್ಲ. ಅಂದ್ರೆ ಅಂತ ಪರಿಸ್ಥಿತಿಗಳನ್ನು ನೋಡಿ ನಾವು ಅನ್ಕೊಳ್ತೇವೆ ನಮ್ಮ ಜೀವಿತದಲ್ಲಿ ಇಂಥ ಕತ್ತೆಗಳನ್ನ ನೋಡ್ಬೋದು, ಇಂಥ ದುಃಖಗಳನ್ನ ನೋಡ್ಬೋದು ಎಂಬುದಾಗಿ ನಾವು ಬಹಳ ರೀತಿಯಾಗಿ ಭಯ ಪಡ್ತೇವೆ. ಆದ್ರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ, ಯೆಹೋವನ ತೇಜಸ್ಸು ನಿಮ್ಮ ಮೇಲೆ ಉದಯಿಸಿದೆ ಎಂಬುದಾಗಿ. ದೇವರ ಬೆಳಕು ನಮ್ಮ ಮೇಲೆ ಉದಯಿಸುವಂತದಾಗಿದೆ. ಲೋಕದ ಜನರು ಏನಾಗ ಹೋಗ್ಬೋದು, ನಮ್ಮ ಜೀವಿತ ಏನಾಗ ಹೋಗ್ಬೋದು, ನಾವು ಯಾವ ರೀತಿಯಾಗಿ ಜೀವಿಸ್ಬೋದು, ನಮ್ಮ ಕುಟುಂಬ ಯಾವ ರೀತಿಯಾಗಿ ಹೋಗ್ಬೋದು, ನಮ್ಮ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ನಾಶವಾಗಿ ಹೋಗ್ಬೋದು ಎಂಬುದಾಗಿ ನಾವು ಜನರನ್ನು ನೋಡಿ ನಾವು ಭಯ ಪಡ್ತೇವೆ, ಜನರನ್ನು ನೋಡಿ ನಾವು ಬಹಳ ರೀತಿಯಾಗಿ ಚಿಂತಿಸ್ತೇವೆ. ಆದ್ರೆ ದೇವರು ಹೇಳ್ತಾರೆ, ನೀವು ಚಿಂತೆ ಮಾಡಬೇಡಿರಿ, ನಿಮ್ಮ ಮೇಲೆ ಯೆಹೋವನ ತೇಜಸ್ಸು ಉದಯಿಸಿದೆ ಎಂಬುದಾಗಿ ಪ್ರೇರೆ. ಹಲ್ಲೆಲೂಯ. ಎಷ್ಟು ಜನರು ಮುಂಜಾನೆ ಸಮಯ ವಾಗ್ದಾನ ಕೇಳ್ತಿದ್ರು. ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ಜಯ ಇಲ್ಲದಂತ ಸ್ಥಿತಿಗಳು, ನೀವು ಏನಾದ್ರು ಕೆಲಸ ಮಾಡಿದ್ರೆ ಆದ್ರೆ ನೀವು ಆ ಕಾರ್ಗತ್ತಲ್ಲಿ ನೋಡಿ ನೀವು ಭಯ ಪಟ್ಟಿರ್ಬೋದು, ಆ ಜನಗಳನ್ನ ನೋಡಿ ನೀವು ಭಯ ಪಟ್ಟಿರ್ಬೋದು. ಆದ್ರೆ ದೇವ್ರು ಹೇಳ್ತಾರೆ, ಕಾರ್ಗತ್ತಲ್ಲಿ ನೋಡಿ ಆವರಿಸಿದೆ ಅಂತ ನೀನ್ ಭಯ ಪಡಬೇಡ, ಆ ಜನರ ನೋಡಿ ನೀನ್ ಭಯ ಪಡಬೇಡ. ಯಾಕಂದ್ರೆ ನಾನು ನಿನ್ನ ಜೀವಿತದಲ್ಲಿ ಬೆಳಕನ್ನು ಉದಯಿಸ್ತಿದ್ದೇನೆ. ಈ ಮುಂಜಾನೆ ಸಮಯ ನಿನ್ನ ಜೀವಿತದಲ್ಲಿ ಬೆಳಕನ್ನು ಪ್ರಾರಂಭಿಸ್ತೇನೆ. ನೀನ್ ಹೋಗುವಂತ ಸಮಯ ಜಯ ಕೊಡ್ತೇನೆ, ನಿನ್ನ ಕುಟುಂಬದಲ್ಲಿ ನಾನು ಜಯ ಕೊಡ್ತೇನೆ, ನೀನ್ ಮಾಡುವ ಕೆಲಸ ಕಾರ್ಯ ನಾನು ಅಭಿವೃದ್ಧಿ ಪಡಿಸ್ತೇನೆ. ಯಾಕಂದ್ರೆ ನೀವು ನನ್ನನ್ನು ಆರಾಧಿಸುವಂತ ಮಕ್ಕಳಿದ್ದಾಗ ನಿಮ್ಮ ಜೀವಿತದಲ್ಲಿ ಯಾವ ಕತ್ತಲ ಅಂತ ಜೀವಿತನ ಆವರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನೇ ನಿಮ್ಮ ಕುಟುಂಬದಲ್ಲಿ ನಾನು ಜಯವನ್ನು ಕೊಡ್ತೇನೆ, ನಾನು ತೇಜಸ್ಸನ್ನು ಉಂಟು ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ. ಇಷ್ಟು ದಿನಮಾನಗಳೆಲ್ಲ ನೀವು ಸಂತೋಷನ ಕಂಡಿಲ್ಲ, ನಿಮ್ಮ ದುಃಖವನ್ನೇ ಕಂಡಿದ್ದೀರಿ, ನಿಮ್ಮ ಜೀವಿತ ನೋಡಲ್ಲ ಅಂತ ಸ್ಥಿತಿಗಳು ನೀವು ದುಃಖಗಳೇ ನೋಡಿರ್ಬೋದು. ಆದ್ರೆ ನೀವು ಯಾವ ವಿಷಯ ನೀವು ಭಯ ಪಡಲ್ದೆ ನೀವು ಮುಂದಕ್ಕೆ ಸಾಗಿರ್ತೀರಿ. ಯಾಕಂದ್ರೆ ದೇವ್ರು ವಾಗ್ದಾನ ಮಾಡ್ತಿದಾರೆ, ಯೆಹೋವನ ತೇಜಸ್ಸು ನಮ್ಮ ಮೇಲೆ ಉದಯಿಸಿದೆ ಈ ಮುಂಜಾನೆ ಸಮಯ ನೀನು ಅಂತ ಹೇಳಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಮ್ಮ ವಿಷಯದಲ್ಲಿ ನಿಮ್ಮ ಕತ್ತಲಿಗಿಂತ ಜೀವಿತನ ಆವರಿಸಿದ ಹಾಗೆ ನಿಮ್ಮ ಜೀವಿತದಲ್ಲಿ ಎಷ್ಟೇ ಕತ್ತಲಂತ ಒಂದು ಚಿಂತೆಗಳು, ಕತ್ತಲಂತ ಭಯ, ಕತ್ತಲಂತ ಒಂದು ಸಮಸ್ಯೆಗಳು ನಿಮ್ಮನ್ನು ಆವರಿಸಿರ್ಬೋದು ಪ್ರಿಯರೇ. ಆದ್ರೆ ಭಯ ಪಡ್ರಿ, ಎಲ್ಲಾ ಕತ್ತಲಂತ ಜೀವಿತನ ದೇವರು ನಿಮ್ಮನ್ನು ಬಿಡಿಸಿ ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಕುಟುಂಬದಲ್ಲಿ ಬೆಳಕನ್ನು ಉದಯಿಸುವಾಗ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಎಲ್ಲಾ ವಿಷಯದಲ್ಲಿ ದೇವರು ನಿಮ್ಮನ್ನು ಬೆಳಕಿನಲ್ಲಿ ನಡೆಸಿ ಆತ ನಿಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯ ನಿಮ್ಮನ್ನು ಕಾಪಾಡಿ ಆತನ ಕೃಪೆಯಿಂದ ನಿಮ್ಮ ನಡೆಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸುವಂತ ದೇವ್ರು ನೀವು ಆಗಿರಪ್ಪ ತಂದೆ ದೇವ್ರು. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ಕೇಳ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವ್ರ ಕತ್ತಲೆ ಭೂಮಿ ಯಾವ ರೀತಿ ಕತ್ತಲೆಗೆ ಆವರಿಸಿದ ಹಾಗೆ ಅವ್ರ ಕುಟುಂಬದಲ್ಲಿ ಯಾವ ಸಮಸ್ಯೆಗಳಿದೆ ಪ್ರಭಾ, ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಾ ಇದ್ರು ಪ್ರಭಾ. ಮುಂಜಾನೆ ಸಮಯ ಅವ್ರ ಕುಟುಂಬದ ಸಮಸ್ಯೆ, ಹಣದ ವಿಷಯ, ರೋಗದ ಸಮಸ್ಯೆ, ಕೋರ್ಟ್ ಕೇಸ್ ವಿಷಯ, ಯಾವ ವಿಷಯದಲ್ಲಿ ತಂದೆ ಅವ್ರ ಕತ್ತಲೆ ಹಾಗೆ ಜೀವಿತದಲ್ಲಿ ಜೀವಿಸ್ತಾ ಇದ್ರಬಹುದು ಪ್ರಭಾ. ಆದ್ರೆ ನನ್ನ ಬೆಳಕು ನಿಮ್ಮ ಮೇಲೆ ಉದಯಿಸಿದೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಈ ವಾಗ್ದಾನ ಅವ್ರ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ನೀವು ಕತ್ತಲ ಜೀವಿತ ಬಿಡುಗಡೆ ಮಾಡಿ ನೀವು ಅವ್ರ ಕುಟುಂಬದಲ್ಲಿ ಬೆಳಕನ್ನು ಉದಯಿಸ್ತೀರಿ ಎಂಬುದಾಗಿ ಅವ್ರು ನಂಬಿ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಪ್ರಾರ್ಥನೆ ವಿಜ್ಞಾಪನೆಯು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್.
ಮತ್ತು ವಾಗ್ದಾನ ಈ ಮುಂಜಾನೆ ಸ್ಮಲೇಶ್ ಜನ ವಾಗ್ದಾನ ಕೇಳ್ತಿದ್ರು. ವಾಗ್ದಾನ ಕೇಳಿ ನೀವು ಸಂತೋಷ ಪಟ್ಟಿದ ಹಾಗೆ, ಬಲ ಹೊಂದ್ಕೊಂಡಿದ್ದ ಹಾಗೆ, ನೀವು ಅನೇಕರು ಬಲ ಹೊಂದ್ಕೊಳ್ಬೇಕು, ಅನೇಕರು ಸಂತೋಷ ಹೊಂದ್ಕೊಳ್ಬೇಕಂದ್ರೆ ನೀವು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ಪ್ರಿಯರೇ. ಮತ್ತು ನಿಮ್ಮನ್ನು ನಿಮ್ಮ ಕುಟುಂಬದ ದೇವ್ರನ್ನ ಹೆಚ್ಚಾಗಿ ಆತನ ಆಶೀರ್ವದಿಸಿ ಬಲಪಡಿಸುವಂತ ದೇವರು ನಿಮಗೋಸ್ಕರವಾಗಿ ಯಾವಾಗ್ಲೂ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.